ಓಕೆ ಸ್ನೇಹಿತರೆ, ಬರ್ರಿ ಎಲ್ಲರೂ ಮಿರ್ಚಿ ಮಂಡಕ್ಕಿ ತಿನ್ನಕತ್ತಿರಂತ. ಮಿರ್ಚಿ ಮಂಡಕ್ಕೆಲ್ಲ ಉಳ್ಳಾಗಡ್ಡಿ ಬಜ್ಜಿ ಮಾಡಕತ್ತೀನಿ. ಅಯ್ಯಯ್ಯ ಅವಸರದಾಗ ಬಡ 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 ಮಾಡ್ಲಕ್ಕೆ ಹೋಗ್ತಂತೇಳಿ ಅವಸರದಾಗ ಏನೇನು ಮಾಡ್ತೀನಿ ಏನೇನು ಬಿಡ್ತೀನೋ. ಚಾಲುವೇ ಮಾಡಿಲ್ಲ, ನೀಟೇ ಆಯ್ತು ನಿಮ್ದು. ಬರ್ರಿ ಎಲ್ಲರೂ ಉಳ್ಳಾಗಡ್ಡಿ ಬಜ್ಜಿ, ಆಮೇಲೆ ಸೂಸ್ಲ ಕರಾಗ್ಲವ್ರಿ ಬಂದ್ ಮಾಡೀನಿ. ಕಟ್ ಮಾಡಿಡೋ ಕಡವೆತ್ಕೆ ಆಯ್ತು ತಗೋರಿ. ಕಟ್ಟೆ ಮಾಡೀನಿ ನಾ ಮೊದಲೇ, ಆಯ್ತು ಚಾಲುವೇ ಮಾಡಿಲ್ಲ. ಚಲೋ ಮಾಡಿದಿ, ಭಾಳ ಶಾಣೆ ಇದಿ, ಭಾಳ ಪಸಂದಾಗಿದೆ ಎಲ್ಲರಿಗೂ. ಭಾಳ ಚಲೋ ಇದಿ, ಶಾಣೆ ಇದಿ, ಮಸ್ತ್ ಇದಿ, ಮನಗಂಡಿದಿ. ಬರ್ರಿ ಬಜ್ಜಿ ಸುಡು ಸುಡ ಬಜ್ಜಿ ತಿನ್ನಕತ್ತಿರ, ಉಳ್ಳಾಗಡ್ಡಿ ಬಜ್ಜಿ. ನಿಮ್ಮ ಸುಳ್ಳು ಹೇಳ್ದಂಗೆ ಆಗ್ತವ. ಸುಳ್ಳು ಅದು ಕರೆ ಹೇಳ್ತಿದಿ. ಇಲ್ಲ ಕರಾಗಲ್ಲ, ನಾ ಚಾಲುವೇ ಮಾಡಿಲ್ಲ. ಒಯ್ದಿಡು ಅಪ್ಪ ಆ ಕಡೆ ಸುಮ್ಮನೆ ಹ್ಯಾಂಗಿತ್ತಂದ್ರ. ಬರ್ರಿ ಎಲ್ಲರೂ ತಿನ್ನಕತ್ತಿರತ್ತ. ಚಾಲು ಮಾಡಿಲ್ರಿ, ಕಟ್ ಮಾಡೀನಿ ಪೂರಾ ಕುಂತಿದ್ದೆ, ಪೂರಾ ಕಟ್ ಮಾಡೀನ್ರಿ. ಹಾ ಚಂದನ ಹೇಳ್ಬಾರ್ದು ಅಂತ ಹೇಳ, ನೀರು ಚೆಲ್ಬಿಟ್ಟಿವಲ್ಲ. ಬರ್ರಿ ಬಿಸಿ 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 ಬಜ್ಜಿ. ಅವರೇ ಟೇಸ್ಟ್ ಫಸ್ಟ್ ಟೇಸ್ಟ್ ನಾನೇ, ಯಾಕಂದ್ರೆ ಏನೋ ಮ್ಯಾಗಿನ ಕಮ್ಮಿ ಬಿದ್ದಿತ್ತಂದ್ರೆ ಹಾಕೊಂಡು ಸರಿ ಮಾಡ್ಕೋಬೇಕಲ್ಲ ಅದಕ್ಕೆ. ಅದು ನಾಳೆ ಒಳಗೆ ಹೋಗಿ ಇನ್ಸ್ಟಾದಾಗ ಮಾಡಲ ಲೈವ್. ಲೈವ್ ಎದಕ್ಕೆ ಮಾಡಕ, ವಿಡಿಯೋ ಮಾಡ್ಕೋ. ವಿಡಿಯೋ ಅದ್ರಾಗ ಹೆಂಗೆ ಬರ್ತದ್ರಿ? ಚಲೋ ಬರಲ್ಲ, ಕ್ಯಾಮ್ರಾ ಚಲೋ ಇಲ್ಲ ಅಂದ. ಇವಂದ್ರಾಗ ಮಾಡು. ಯಾರು ಅವರು ಮೊದ್ಲು ಹಾಂ ರೀ, ಅವರು ವಿಡಿಯೋ ಮಾಡ್ಕೊಂಡಿರ್ತಾರ, ಶೇರ್ ಮಾಡಬೇಕು. ಹೋಳಿಗೆ ಹೋದವ್ರು ಎಲ್ಲರೂ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ, ಶೇರ್ ಮಾಡಬೇಕು. ಅದ್ರಾಗ ಓಕೆ ಬರ್ರಿ ಎಲ್ಲರೂ ಟೇಸ್ಟು ಹೆಂಗಾಗೈತೆ ನೋಡಿ. ಬರ್ರಿ ತಗೋ, ಜುಮ್ ಹಾಕಿ ತಗೋ. ಬರ್ರಿ ಮಂಡಕ್ಕಿ ಒಗ್ಗರಣೆ ತಿಂತ ಕೂರನ್ನ. ಇವಾಗ ಟೇಸ್ಟ್ ನೋಡಿ ಉಪಕಾರ ಹೆಂಗಾಗೈತೆ. ಉಪ್ಪು ಹುಳಿ ಖಾರ, ಹುಣಸೆಹಣ್ಣು ಹಾಕಿ ನಿಂಬೆಹಣ್ಣು ಹಿಂಗೆಲ್ಲ ಎಸುತ್ತೆ. ಹುಣಸೆಹಣ್ಣು ಹಾಕಿನಿ, ಅಲ್ಲ ಹಸಿ ಅಲ್ಲ ಮತ್ತು ಆಮೇಲೆ ಬೆಳ್ಳುಳ್ಳಿ ಹಾಕಿನಿ. ಸೂಪರ್ ಆಗೈತೆ ನೋಡ್ರಿ ಟೇಸ್ಟ್. ಬರೀ ಅದ್ರ ತಿನ್ನೋಣ. ನಾಷ್ಟ ಮಾಡೋದು ಲೇಟ್ ಆಗೈತಿ, ಈ ಚಳಿಗಂತಿ ಲೇಟಾಗಿ ಹೇಳೋದಾಗೈತಿ. ಸ್ವಲ್ಪ ಎಲ್ಲ ಮನೆಯಲ್ಲಿ ಸ್ವಲ್ಪ ಸ್ವಚ್ಛ ಕಸ ಹೊಡ್ಕೊಂಡೆ ನೆಲ ಒರೆಸ್ಕೋಬೇಕು ಅಂತ. ಇನ್ನೊಂದು ಸ್ವಲ್ಪ ಮ್ಯಾಗ ಬೆಳಕಿಂಡಿ ಐತಲ್ರಿ, ಮ್ಯಾಗಿಂದಾಗಿ ಎಲ್ಲ ಅಷ್ಟು ಧೂಳ ಭಾಳ ಬರ್ತೈತಿ. ಇನ್ನೊಂದು ಸ್ವಲ್ಪ ಇದೆಲ್ಲ ಸ್ವಲ್ಪನ ತಂಬಲ್ ಬಟ್ಟೆ ತೊಟ್ಟಿ ಎಲ್ಲ ಅಷ್ಟು ಒರೆಸ್ಕೋಬೇಕು. ಮನೆನೇ ಒರೆಸ್ಕೊಂಡ್ರಿ, ಮನೆ ಒರೆಸ್ಕೊಂಡ್ರೆ ನೋಡ್ತಮ್ಮ ಹೆಂಗೆ ಧೂಳ ಕುಂತೈತಿ. ತಿಂಗಳದಾಗ ಒಂದ್ಸಾರಿ ಹೆಂಗೆ ಒರೆಸ್ಲೇಬೇಕಿದು. ಆ ಮ್ಯಾಗ್ ಬಂದ್ ಮಾಡ್ಬೇಕು ಮೊದಲು. ಆ ಮ್ಯಾಗ್ ಜಾಲರಿ ಹಾಕ್ಬೇಕಲ್ಲಿ, ಹಾಕಿದ್ರೆ ಚಲೋ ಇದಾಗ್ತದೆ. ಇಲ್ಲಾಂದ್ರೆ ನೋಡೋದು ಮೊನ್ನೆನೇ ಮಾಡಿ ದೀಪಾವಳಿ ಮಾಡಿ ಮತ್ತೆ ಒಂದು ಗೇಣದ್ರ ಕೂತಿ ಇಲ್ಲ ಕಲಾಟಿಗೆ ಹಾರ್ತದೆ, ಕಲಾಟಿಗೆ ಹಾರ್ತದೆ, ಹಾರಿ ದಪ್ಪ ನಂಗೆ ಬೀಳ್ತದೆ. ಅದೇ ಬೆಟ್ ಬರ್ತದಿಲ್ಲ, ಜಾಲರಿ ಹಾಕ್ಬೇಕು. ದಪ್ಪ ಬೀಳಲ್ಲ, ಪೆಟ್ಟು ಹತ್ತಲ್ಲ ನಾವಕ್ಕೆ ಬೀಳೋಣ. ಅವು ಎಂತ ಗಿಡ ಹೇಗೆ ಗಿಡದೊಂದು ಜಾರ್ ಬೀಳ್ತಾವು, ಪೆಟ್ಟು ಹತ್ತದ. ಅವು ಪೆಟ್ಟು ಹತ್ತಂಗೆ ಬೆಳೆದ ಬೆಕ್ಕುಗಳು ಪೆಟ್ಟು ಹತ್ತಲ್ಲ. ಅವಕ್ಕೆ ಅವೇನು ಬೀಳ್ತಾವ, ಜಿಗಿತಾವು. ಒಂದೊಂದು ಡಬ್ಬ ಬೀಳ್ತಾವ, ಅದಕ್ಕಂದೆ ಅವು ಹೆಂಗ್ ಬಿದ್ದವ್ರು ನಾವು ಪೆಟ್ಟು ಅನ್ನೋದಾಗಲ್ಲ. ಹೆಂಗೆ ಗ್ವಾಲ್ರ ಬಂದ್ರೆ ಹೊಡಿತಾರಲ್ಲ, ಅವು ಹೊಡೆದ್ರೆ ಅಲ್ಲೇ ಇಷ್ಟ ಅನ್ಬೇಕು. ಅವ್ರು ಹೆಂಗೆ ಹೊಡಿತಾರ ಅಂದಿ ಗ್ವಾಲ್ರ. ಬ್ಯಾಡ ಬಿಡ್ರಿ, ವೀರೇಶ್ ಮಾಮ ಗಮತ್ತಿಗೆ ನಾನು ನಮಗೆ ಅಂತಿರ್ತಾನೆ ಅವಾಗ ಅವಾಗ ಪುಟ್ಟಿಗೆ ನಮಗೆ. ಮಾಮ ಇದ್ನಂದ್ರೆ ಭಾರಿ ಕಾಮಿಡಿ. ಬರ್ತಾನಲ್ವ ಜಾತ್ರೆಗೆ. ಫೋನ್ ಹಚ್ಚಿದ್ರು, ಫೋನ್ ಹಚ್ಚಿದ್ರು. ಸಂಜೆ ಹಚ್ಚ. ಈ ಸಲ ಅದ್ರಾಗ ಕೂಡಮ್ರಿ, ನೀವು ಬರ್ತೀರಾ ಇಲ್ಲ ಅದ್ರಾಗ? ಯಾಕೆ ನಿಮ್ಗೊಂದು ವಿಡಿಯೋ ಶೇರ್ ಮಾಡಿ ನೋಡ್ರಿ ಅನ್ನೋದು. ಒಬ್ಬ ಅಕ್ಕ ಮ್ಯಾಗ ಅಂತಾನೆ ಜೀಕದಾಗ ನೋಡ್ರಿ ಅನ್ನೋದು ನಾ ಶೇರ್ ಮಾಡಿ ನಿನ್ನೆ ನಿಮಗೆ ನೋಡಿನಪ್ಪ. ಮೊದಲೇ ನೋಡಿ, ನಾನು ಮೊದಲೇ ಯಾರೋ ಸ್ಟೇಟಸ್ ಹಾಕಿದ್ರ, ಯಾರೋ ಕಳ್ಸಿದ್ರ ನನಗೆ. ಯಾರು ನಿಮ್ಮ ಮಾಮ GM ಕಳ್ಸಿದ್ ನನಗೆ. ಒಬ್ರು ಹೆಂಗೆ ಹಿಡ್ದಾರ ಅಲ್ಲಿ ಮ್ಯಾಗ, ಒಬ್ರು ಕಾಲು ಹಿಡ್ದಾರ, ಒಬ್ರು ಕೈ ಹಿಡ್ದಾರ, ಮತ್ತೊಬ್ಬ ಮಗ ಐತವ ಮ್ಯಾಗ ಹಿಡ್ಕೊಂಡ ಕೆಳಗೆ ಬಂದು ಇಳಿಬೇಕನ್ನೋದ್ರೆ ಮತ್ತೆ ಮ್ಯಾಕ್ ಹೋಯ್ತು ಚೀಕ. ನೋಡಿ ನಿಮ್ಮ ಪಪ್ಪ ಕಡೆ ಹೋಗಿ ಬಿಸಿ ಬಿಸಿ ಹಾಕೊಂಡು ಬಂದ್ ಮಾಡ್ರಿ. ಓಕೆ ಸ್ನೇಹಿತರೆ, ನೋಡ್ರಿ ಹಬ್ಬದ ರೊಟ್ಟಿ ಮಾಡೋದು ಶುರು ಆಯಿತು. ಇವಾಗ ಇಷ್ಟು ರೊಟ್ಟಿ, ನಿನ್ನೆ ಇಷ್ಟು ರೊಟ್ಟಿ ಮಾಡಿದ್ದೀನಿ ರೀ. ಇವು ಜೋಳದ ರೊಟ್ಟಿನೇ ಅರಿಶಿನ ಹಾಕಿಬಿಟ್ಟು, ಅರಿಶಿನ ಜೀರಿಗೆ ಅಜ್ವಾಯಿನ ಉಪ್ಪು ಹಾಕಿಬಿಟ್ಟು ಇವು ಇಷ್ಟು ಮಾಡಿದ್ದೀನಿ ರೀ ಮುಂಜಾನೆ ಟೈಮ. ಇವು ಏನೈತಿ ಸಂಜೆನ ಉಣ್ಣಕ್ಕಂತ ಮಾಡಿದ್ದೆ, ಅದ್ರಾಗೆ ಒಂದಿಷ್ಟು ತೆಗೆದಿಟ್ಟಿನಿ. ಇವಂತೂ ಯಾವಾಗಲೂ ಮಾಡಕ್ಕೆ ಹೊಂಟಿರ್ತೀವಲ್ರಿ, ಸ್ವಲ್ಪ ದಪ್ಪ ದಪ್ಪ ಅದಾವ.
ಅಷ್ಟೇ, ಅವೇನು ಇದೆಲ್ಲ. ಇವಾಗ ನೋಡಿರಿ ಇದು ಸಜ್ಜಿ ರೊಟ್ಟಿ ನೋಡಿರಿ, ಇವು ಸಜ್ಜಿ ರೊಟ್ಟಿ ನೋಡಿರಿ, ಇವಾಗ ಮಾಡಿ ನೋಡಿರಿ. ಇವು ಈ ಸ್ವಲ್ಪ ತಳ್ಳಗೆ ನೋಡಿರಿ. ಇದು ಸ್ವಲ್ಪ ಕಟ್ಟಾಗಿಬಿಡ್ತದೆ ಮಾಡೋದ್ರಾಗ, ಹಂಚಿನಾಗ ಹಾಕೋದ್ರಾಗ ನೋಡಿರಿ. ಹಾಂ, ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ, ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ನನ್ನ ಮಗ ಹೇಳ್ತಾನೆ. ಓಕೆ ನೋಡಿರಿ, ಇನ್ನು ಮೇಲೆ ರೊಟ್ಟಿ ಮಾಡೋದೇ ಯಾಕಂದ್ರೆ ಸ್ನೇಹಿತರೆ, ಹೋದ ವರ್ಷನೇ ನೀವು ಅಂದ್ರಿ ಎಷ್ಟು ರೊಟ್ಟಿ ಮಾಡ್ತೀರಿ ವಿಜಯ, ಪುಷ್ಪ ಶಿಷ್ಯ ಅಂದರು ಇಷ್ಟೊಂದು ರೊಟ್ಟಿ ಮಾಡ್ತೀರಿ ವಿಜಯ, ಇಷ್ಟು ಎಲ್ಲ ನಿಭಾಯಿಸೋದಾಗುತ್ತೆ ನಿಮ್ಗೆ ಅಂತಂದರು. ಮಾಡಬೇಕು ಸಿಸ್ಟರ್, ಯಾಕಂದ್ರೆ ಇವಾಗ ಊರಾಗ ದೊಡ್ಡ ಜಾತ್ರೆ ಇರ್ತೈತಿ. ಯಾಕಂದ್ರೆ ನೀಡ್ಸ್ಕೊಳಕ್ಕೂ ಜನ ಭಾಳ ಮಂದಿ ಬರ್ತಿರ್ತಾರೆ, ರೊಕ್ಕನೂ ಹಾಗೆ ಖರ್ಚಾಗ್ತಾವು. ಯಾವ್ದಾರು ನಾವು ಮಾಡಿದ್ದು ರೊಟ್ಟಿ ಪಲ್ಯ, ಒಂದು ರೊಟ್ಟಿ ಮ್ಯಾಗಿಟ್ಟು ಪಲ್ಯ ಹಚ್ಕೊಟ್ರಾಯ್ತು, ತೊಗೊಂಡು ಹೋಗ್ತಾರ್ರಿ. ಯಾಕಂದ್ರೆ ಅಂಗಡಿ ಹಾಕಿರ್ತಾರಲ್ಲ, ಇವೆಲ್ಲ ಆರ್ಟಿಫಿಷಿಯಲ್ ಸಾಮಾನು ಹಾಕಿರ್ತಾರಲ್ಲ, ಅಂಥವ್ರೆಲ್ಲ ಊರಾಗ ಬರ್ತಾರ್ರಿ ಬೇಡ್ಕೊಂಡು ತಿನ್ನಕ್ಕೆ, ರೊಟ್ಟಿ ಅದು ಇಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಅವಾಗೇನೈತಿ, ಬಂದವ್ರಿಗೆ ಒಂದೊಂದು ರೊಟ್ಟಿ ಪಲ್ಯ ಹಚ್ಕೆ ಒಂದೊಂದು ರೊಟ್ಟಿ ಕೊಟ್ರೆ ಇದೆಲ್ಲ. ಆಮೇಲೆ ಎಲ್ಲರೂ ಕಲ್ತಿರ್ತೀವಿ ರೀ ಜಾತ್ರೆ ಒಳಗೆ, ಜಾಸ್ತಿ ಜನ ಆಯ್ತಾ. ಯಾರು ಬಂದ್ರೆ ಹೋದ್ರೆ ಬೇಕಾಗುತ್ತವ, ಯಾರು ಉಣ್ತೀನಿ ಅಂತ ಬಂದ್ರೆ ಅಯ್ಯೋ ಉಣ್ಣಪ್ಪ ಉಣ್ರವ ಅಂತ ಉಣಿಸ್ಬೇಕಾಗತ್ತೆ. ಹೀಗಾಗಿ ಹಬ್ಬದ ದಿನ ಒಂದಿನ, ಹಬ್ಬದ ದಿನ ಇದು ಜಾತ್ರೆ ದಿನ ಮರುದಿನ ಅಷ್ಟು ಸ್ವೀಟ್ ಅಡುಗೆ ಇರ್ತೈತಿ. ಮತ್ತು 5 ದಿನದವರೆಗೂ ರೊಟ್ಟಿ ಮಾಡೋಂಗಿಲ್ಲ ಸ್ನೇಹಿತರೆ ಈ ಊರಾಗ. ಅಂದ್ರೆ ರವಿವಾರ ದಿನ ಮಾಲಿ ಇರ್ತೈತಿ, ಅಂದ್ರೆ 5 ದಿನದವರೆಗೆ ಮಾಲಿ ಇಳೋವರೆಗೂ ರೊಟ್ಟಿ ಮಾಡೋಕೆ ಹೋಗಂಗಿಲ್ಲ. ನಾವು ಬಿಡ್ರಿ ಚಪಾತಿ ಅದು ಯಾವಾರ ಮಾಡ್ಕೊಂಡು ತಿರ್ತಿರ್ತೀವಿ. ಅಂದರೂ ಒಟ್ಟಿನಲ್ಲಿ ರೊಟ್ಟಿ ಇರ್ಬೇಕು ಮನ್ಯಾಗ. ಹಬ್ಬ ಹರಿದಿನ ಬಂದಾಗ ಅಡುಗೆ ಜಾಸ್ತಿ ಇರಬೇಕು. ಹಿಂಗಾಗಿ ನೋಡಿರಿ, ನಾನು ಯಾವಾಗಲೂ ಬ್ಯಾಳಿಗೆ ಹಾಕಿದ್ರೆ, ನಾನು ನಮ್ಮ ಯಜಮಾನ್ರು ಅತ್ತಿ ಇರ್ತಾವಲ್ಲ, ಯಾವಾಗಲೂ 3 ಜನ ಇರ್ತೀವಿ. ಬ್ಯಾಳಿಗೆ ಹಾಕಿದ್ರೆ ಒಂದು ಗ್ಲಾಸನ್ನು ಮ್ಯಾಗ ಒಂದು ಮುಟ್ಟಿಗೆ ಹಾಕಿರ್ತೀನಿ. ಅದನ್ನು 2 ದಿನ ತಿಂತೀವಿ. ಮತ್ತು ಯಾರೇ ಕಲ್ತ್ರಂದ್ರೆ ತಿಂತಿರ್ತೀವಿ. ಆದರೆ ಇವಾಗ ನೋಡಿರಿ ಜಾತ್ರೆ ಟೈಮು 1 kg ಬ್ಯಾಳಿಗೆ ಹಾಕ್ತೀನಿ ನೋಡಿರಿ. ನಾನು 1 kg ಬ್ಯಾಳಿಗೆ ಹಾಕಿ ಕಡುಬು ಮಾಡೋದು, ಹೋಳಿಗೆ ಮಾಡೋಂಗಾದ್ರೆ ಹೋಳಿಗೆ ಮಾಡೋದು, ಈ ಥರ ಐತೆ ನೋಡಿರಿ ಸ್ನೇಹಿತರೆ. ಅಭಿನೂ ಬರ್ತೀನಿ ಅಂತಾನೆ, ಅವನಿಗೆ ನಾವು ಜೀವ ಕುಂದ್ರಲ್ತು. ಜಾತ್ರೆ ಐತಿ ಊರಾಗ, ಹೆಂಗೆ ಬಿಟ್ಟಿರಂಗೆ ಆಗ್ತದಪ್ಪ. ನಮ್ಮ ಅಭಿನೂ ಬರ್ತೀನಿ ಅಂತ ಹೇಳಕತ್ತಾನ್ರಿ, ಬರ್ತೀನಿ ಅಂತ ನಾವು ಜಾತ್ರೆಗೆ. ಹಿಂಗಾಗಿ ಹಬ್ಬ ಅಂತಲೇ ರೂಢಿ ಐತದ, ಹಬ್ಬ ಅನ್ನೋದೇ ಆಗುತ್ತೆ. ಜಾತ್ರೆ ಅನ್ನೋದಕ್ಕಿಂತ ಬರೀ ಹಬ್ಬ, ದೊಡ್ಡ ಹಬ್ಬದ ಥರನೇ ಟ್ರೀಟ್ ಮಾಡ್ತೀವಲ್ಲ, ಮತ್ತು ಹೀಗಾಗಿ ಹಬ್ಬ ಅಂತಲೇ ಬರ್ತೈತಿ ನೋಡಿ ಸ್ನೇಹಿತರೆ. ಮನ್ಕೊಂಡಿದ್ದಾನೆ ನೋಡ್ರಿ, ಮಕ್ಕೊಂಡನ. ಅವು ನಗ್ತಾನ ಅಂದ್ರೆ ಬಾಯಿ ಒತ್ತಿಗೆ ಹಿಡ್ಕೊತಾನೆ, ನಗಂಗಿಲ್ಲ ನೋಡ್ರಿ. ಸುಮ್ಮಿರಲ್ಲ ನೋಡ್ರಿ. ಹಂಗೆ ಕಾಡಿಸ್ಬೇಕ್ರಿ ಇಟ್ಟಿಟ್ಟು, ಮಕ್ಕಳಿಗೆ ಕಾಡಿಸ್ತಿರ್ಬೇಕು. ಮಕ್ಕಳಿಗೆ ಕಾಡಿಸ್ತಿರ್ಬೇಕು ಹಂಗೆ ಇಟ್ಟಿಟ್ಟು, ಸುಮ್ಮನೆ ಇರಕ್ಕೆ ಬರ್ಬಾರ್ದು ಅವ್ರದ್ದು. ಕಾಡಿಸ್ತಿರ್ಬೇಕು ಹಂಗೆ ಇಟ್ಟಿಟ್ಟು. ಮಾರಿ ಕಾಣಲ್ಲ ಅಂತ ನನಗೆಲ್ಲ ಕಾಣಕತ್ತೈತಪ್ಪ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಚ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಹೆಂಗದ್ರಿ ಎಲ್ರು? ಆರಾಮದ್ರಿ? ನಾವಂತೂ ಆರಾಮದ್ರಿ ನೋಡ್ರಿ. ನಮಗಂತ ಕೈ ಸ್ವಲ್ಪನೂ ಪುರ್ಸತ್ ಇಲ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕೈಯಾಗ ಕೆಲಸ ಐತಿ, 1 ನಿಮಿಷನೂ ಬಿಡುವಿಲ್ಲ. ಹಬ್ಬದ್ದು ಇದು ಜಾತ್ರೆದು ರೊಟ್ಟಿ ಮಾಡಕತ್ತೀವಿ ನೋಡ್ರಿ. ಇವತ್ತು ಬೆಳಿಗ್ಗೆ 25 ರೊಟ್ಟಿ ಸಜ್ಜಿಗೆ ಮಾಡಿಬಿಟ್ಟು ಮತ್ತೆ ಸ್ನಾನ ಅದು ಮಾಡಿಕೊಂಡು ಚಾ ಕುಡಿದು ಮತ್ತೆ ಇವಾಗ ಜೋಳದ ರೊಟ್ಟಿ ಮಾಡಕತ್ತಿದ್ದೀನಿ. ಇವಾಗ ಊಟಕ್ಕೂ ಆಯಿತು, ಒಂದು ಸ್ವಲ್ಪ ಉಳಿದ್ರೆ ಎತ್ತಿಡೋದಕ್ಕೂ ಆಯಿತು ಅಂತೇಳಿ ಅಲ್ಲಿ ತೋರಿಸು. ಬೆಳಗ್ಗೆ ಮಾಡಿದ ರೊಟ್ಟಿ ನೋಡ್ರಿ, ಅಷ್ಟೆಲ್ಲ ಹಾಕಿದ್ದೀನಿ. ಅಲ್ಲಿ ತಳ್ಳಗೆ ಹಾಕಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಹಂಚಿನಾಗೇ ಕಟ್ಟಿಯಾಗಿ ಸುಟ್ಟುಬಿಟ್ರಾಯ್ತು, ಏನಿದನ್ನೇ ಇರಲ್ಲ. ಆದ್ರೂ ಬಿಸಿ ಇರ್ತಾವಲ್ಲ, ಸ್ವಲ್ಪ ತಳ್ಳಗೆ ಹಾಕಿಬಿಟ್ಟು ಮತ್ತೆ ಒಂದ್ರ ಮ್ಯಾಗ ಒಂದು ಇಟ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಿ ನೋಡ್ರಿ. ಇವಾಗ ಊಟಕ್ಕೂ ಆಯಿತು, ಒಂದು ಸ್ವಲ್ಪ ಜಾಸ್ತಿ ಇಟ್ರಾಯ್ತು ಮಾಡಿ ಅಂತ ಮಾಡಕತ್ತೇನೆ ರೀ. ಹಂಗೆ ನಮ್ಮ ಅಭಿ ಬರ್ತೀನಿ ಅಂತ ಹೇಳ್ಯಾನ ಜಾತ್ರೆಗೆ. ಬಂದಂದ್ರೆ ಸ್ವಲ್ಪ ಅವ್ನು ತೊಗೊಂಡು ಹೋಗ್ತಾನೆ. ಆಮೇಲೆ ಜಾತ್ರೆ 5 ದಿನದವರೆಗೂ ರೊಟ್ಟಿ ಮಾಡೋದಿರಲ್ಲ ನಮ್ಮ ಕಡೆಗೆ. ಮಾರಿ ಇರ್ತೈತಿ, ಮಾರಿ ಇಳಿಯೋವರೆಗೂ ರೊಟ್ಟಿ ಮಾಡಂಗಿಲ್ಲ 5 ದಿನದವರೆಗೂ. ಆದ್ರೆ ಚಪಾತಿ ಅದು ಯಾವ ಮಾಡ್ಕೊಂತಿರ್ತೀವಿ. ಆದ್ರೂ ಅಕಲ್ಪಿ ಯಾರೇ ಬರ್ತಾರ ಹೋಗ್ತಾರ, ಹಿಂಗಾಗಿ ಜಾಸ್ತಿ ಮಾಡಿರ್ಬೇಕು ರೊಟ್ಟಿ. ಈಗ ಸದ್ಯ ಏನಿಲ್ಲ ಅಂದ್ರೂ ಒಂದು 60 ರೊಟ್ಟಿ ಅದಾವ ರೀ. ಸದವು ಒಂದು 60 ರೊಟ್ಟಿ ಸಿಲ್ಕ್ ಆಗ್ಯಾವು ನೋಡ್ರಿ. ಹಿಂಗೈತಿ. ವಿಡಿಯೋ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಸ್ನೇಹಿತರೆ. ವಿಡಿಯೋ ಮಾಡೋಕ್ಕೆ ಮಾತಾಡೋದಕ್ಕೂ ಟೈಮ್ ಆಗ್ತಿಲ್ಲ. ಆ ಥರ ಆಗೈತಿ ನನ್ನ ಕೆಲಸ. ಇದಿಷ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ಟು ಉಂಡು ಬಟ್ಟೆ ತೊಳೆದು ಬಾಂಡೆ ತೊಳೆದು ಮತ್ತು ಬಟ್ಟೆ ಹೊಲಿಯೋದಕ್ಕೆ ರೆಡಿ ಆಗ್ಬೇಕು. ಈಗ ಜೊತೆಗೆ ಕೈ ಗೂಡ್ಸೋರು ಒಬ್ರು ಇರ್ಬೇಕು ಮನ್ಯಾಗ, ಹೆಣ್ಮಕ್ಳ ಜೊತೆ ಕೆಲಸ ಮಾಡೋಕಂತೇಳಿ. ಅಂದ್ರೆ ಒಬ್ರದು ನಡಿತೈತಿ. ಇನ್ನು ಟೈಲರಿಂಗ್ ಮಾಡ್ಬೇಕು, ಸ್ವಲ್ಪ ಬಟ್ಟೆಗಳದಾವು, ಬ್ಲೌಸ್ ರೆಡಿ ಮಾಡಬೇಕು. ಮಾಡಬರಿ ಮಾಡೋದಿರ್ಬೇಕು. ಯಾವಾಗಲೂ ಮನುಷ್ಯ ಒಟ್ಟು ಕುಂದ್ರಬಾರ್ದು, ಮಾಡ್ಕೊತಾನೆ ಇರ್ಬೇಕು ಮನುಷ್ಯ. ನಾವು ಎಷ್ಟು ಬ್ಯುಸಿ ಇರ್ತೀವಿ ಅಂದ್ರೆ
ಅಷ್ಟು ಮೈಂಡು ಇದು ಇರ್ತೈತಿ. ಯಾವುದಕ್ಕೂ ಯಾವ ಕಡೆನೂ ಹೋಗಲ್ಲ ಮೈಂಡು, ಕೆಲಸದ ಮೇಲೇ ಫೋಕಸ್ ಇರ್ತೈತಿ. ಆದಷ್ಟು ಬ್ಯುಸಿಯಾಗಿರ್ಬೇಕು ಅಂತ ಹೇಳೇ ಈ ಥರ ಕೆಲಸ ಮಾಡ್ತೀನಿ ಕೂಡ. ಇನ್ಮೇಲೆ ಒಂದು ನಿಮಿಷನೂ ಫ್ರೀ ಇಲ್ಲದೆ ಇರೋ ಥರ ಕೆಲಸ ಮಾಡಬೇಕು, ಅಂದರೆ ನಾವು ಆರೋಗ್ಯವಾಗಿರ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ರೊಟ್ಟಿ ಮಾಡ್ತೀನಿ ರೀ. ಇದಿಷ್ಟು ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ. ಓಕೆ ಸ್ನೇಹಿತರೆ, ಇವಾಗ ಮಗ ಊಟ ಮಾಡಕತ್ತಾನ, ಪ್ಲೇಟ್ ಹಚ್ಚಕತ್ತೀನಿ ನೋಡ್ರಿ. ರೊಟ್ಟಿನ ಅಲ್ಲೇ ಐತಷ್ಟು ಮಾಡ್ಬೇಕಾದ್ರೆ ರೊಟ್ಟಿನ ಹಸಿಮೆಣ್ಸಿಕಾಯಿ ಖಾರ ಕೊಟ್ಟೇನಿ ರೀ. ಹಸಿಮೆಣ್ಸಿಕಾಯಿ ಖಾರ ಹಚ್ಚಮ್ ಸ್ವಲ್ಪ, ಅದು ಖಾರ ಜಾಸ್ತಿ ಐತಿದು. ಹಸಿಮೆಣ್ಸಿಕಾಯಿ ಖಾರ, ಆಮೇಲೆ ಮೊಸರು. ನೋಡಿರಿ, ಮೊಸರು ಯಾವಾಗಲೂ ಇರಲೇಬೇಕು ಮನೆಗೆ, ಹಾಕಿಬಿಟ್ಟಿರ್ತೀನಿ. ತೆಪ್ರಿಕಾಯಿ ಪಲ್ಯ ಮಾಡೀನಿ, ಸುಡ್ತದ ಅದು ಪಲ್ಯ. ಮೊಸರು, ಚಟ್ನಿ ನೋಡಿರಿ, ತುಪ್ಪದ ಹೀರೆಕಾಯಿ ಪಲ್ಯ ಮಾಡೀನಿ. ಮೊಸರು ಐತಿ, ಶೇಂಗಾ ಚಟ್ನಿ ಐತಿ, ಸಾರಿ ಹಸಿಮೆಣ್ಸಿಕಾಯಿ ಚಟ್ನಿ ಐತಿ, ಎಳ್ಳು ಹಾಕಿಬಿಟ್ಟು ಮಾಡೀನಿ. ಮಸ್ತ್ ಸೂಪರ್ ಕಾಂಬಿನೇಷನ್. ಚಜ್ಜಿ ರೊಟ್ಟಿ ತೊಗೊಂಡ ನಾವು ಇದ್ರ ಜೋಳದ ರೊಟ್ಟಿ ಬಿಸಿ ಮಾಡ್ತೀನಪ್ಪ ಅಂತಂದ್ರೆ ಇಲ್ರಿ ನನಗೆ ಇವೇ ಭಾಳ ಇದಾಗ್ತಾವ ಅಂತೇಕೆ ಸಜ್ಜಿ ರೊಟ್ಟಿ ತೊಗೊಂಡು ಉಣ್ಣಾಕತ್ತಾನ. ತೋರಪ್ಪ ಯವ್ವ, ನನಗೆ ಈ ಕೈಲಿ ಎತ್ತಕ್ಕೆ ಬರಲ್ಲ ಪ್ಲೇಟು. ನೋಡಿರಿ, ಅವ್ನು ಇದ್ರಲ್ಲ, ಕ್ಯಾಮ್ರಾಕ್ಕೆ ಮುಖ ಕೊಡೋದೇ ಇಲ್ಲ ಅವ ಮನುಷ್ಯ. ಬರೀ ಇವಾಗ ಇದಿಷ್ಟು ರೊಟ್ಟಿ ಮಾಡ್ತೀನಿ. ಓಕೆ ಸ್ನೇಹಿತರೆ, ನೋಡಿರಿ, ಈ ಬ್ಲೌಸು ರೆಡಿ ಮಾಡಿದೆ. ಈ ಥರ ಐತಿ. ಅವ್ರು ಲೇಸ್ ಕಟ್ಟಂಗಲ್ಲ, ಲೇಸ್ ಉಡಂಗಲ್ಲ ಅವರು, ಹಿಂಗಾಗಿ ನೋಡಿರಿ ಈ ಥರ ರೆಡಿ ಮಾಡಿದೆ. ಅವ್ರಿಗೆ ರೊಕ್ಕನೂ ಜಾಸ್ತಿ ಹೋಗಿರ್ಬಾರ್ದು, ಚಂದನೂ ಆಗಿರ್ಬೇಕು. ಹಿಂಗೆ ಅದ ರೀ ಈ ಕಡೆ ಜನ, ಅವರು ಹೊಲ ಮನೆ ಕೆಲಸ ಮಾಡೋಂಥವ್ರು. ಕಸಿ ಅದು ಉಡಲ್ಲ, ಕೊರಳು ಡೀಪಾಗಿ ಉಡಲ್ಲ. ಇದು ಡೀಪ್ ಆಗ್ಯದ ಅಂತೇಳಿ ಇಲ್ಲಿ ಇಷ್ಟು ಪ್ಯಾಚ್ ವರ್ಕ್ ಮತ್ತು ಇದಿಷ್ಟು ಪ್ಯಾಚ್ ಮಾಡ್ಕೊಂಡೇನಿ. ಈ ಥರ ಐತೆ ನೋಡಿರಿ, ಹೆಂಗಾಗೈತೆ ರೀ. ಈ ಥರ ಬಾರ್ಡ್ರದೊಳಗೆ ಮಾಡ್ಕೊಂಡು ಇನ್ನೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಆಗ್ತಾವೆ. ಅಂದ್ರೆ ನಮ್ಗೆ ಹೆಂಗೆ ವರ್ಕ್ ಹಿಡಿತೈತೆ ಅದು. ನಾವು ಇನ್ನೂ ಚಂದ ಡಿಸೈನ್ ಮಾಡ್ಕೊಂಡ್ರೆ ಇನ್ನೂ ಚಂದ ಆಕ್ಕವು. ಆದ್ರೆ ರೇಟ್ ಅವ್ರು ಕೊಡೋ ರೊಕ್ಕದ ಮ್ಯಾಗ ನಾವು ಡಿಸೈನ್ ಮಾಡೋದಾಗುತ್ತೆ. ಇದಕ್ಕೆ 250 ರೂಪಾಯಿ ತೊಗೋತೀನಿ ನೋಡಿರಿ. ಇಷ್ಟೇ ರೀ. ಇದಕ್ಕೆ ಕೊಡ್ಬೇಕಾದ್ರೆ 300 ರೂಪಾಯಿ ಹೇಳ್ತೀನಿ, ಅವ್ರು ಕೊಡೋದು 200 ಅಂತಾರೆ ಅವರು. ಆಗಂಗಿಲ್ಲವ ಅಂತ ಹಂಗೆ ಮಾಡಿ 250 ಕೊಡ್ತಾರೆ ನೋಡಿರಿ. 250, 300 ರೂಪಾಯಿ ಹೇಳೋದು, 300 ರೂಪಾಯಿ ಹೇಳೋದು ರೇಟ್ ಅವ್ರು ಕೊಡಂಗಲ್ಲ. ಹಿಂಗೆ ನೋಡಿರಿ, 250 ರೂಪಾಯಿ ತೊಗೊತೀನಿ. ಹೇಳೋದು 300 ರೂಪಾಯಿ ಹೇಳ್ತೀನಿ, ಅವ್ರು 200 ರೂಪಾಯಿ ಕೊಡ್ತೀನಿ ಅಂತಾರೆ. ನಾವು 300 ಹೇಳಿದ್ರೆ ಅವ್ರು 200 ಕೊಡ್ತೀನಿ ಅಂತಾರೆ. ಏನು ಕಾಯಿಪಲ್ಲೆ ವ್ಯಾಪಾರ ಮಾಡ್ದಂಗೆ ಮಾಡ್ತಾರೆ ರೀ. ನಾವು ಹೊಲ್ದ ರೇಟಿಗೆ ಇಲ್ಲಿ ರೇಟ್ ಸಿಗೋಲ್ಲ ಹೊಲ್ದದ್ದು. ಇದಕ್ಕೆ ಸುಮ್ಮನೆ ಖಾಲಿ ಕುಂದ್ರಬಾರ್ದಂತೆ ಹೊಲ್ದಂಗೆ. ಈ ಥರ ಆಗೈತೆ ನೋಡಿರಿ, ಹೆಂಗೈತೆ ರೀ. ಇನ್ನೂ ಭಾಳ ಗ್ರ್ಯಾಂಡ್ ಆಗ್ತದೆ ರೀ. ಇನ್ನೂ ಡಿಸೈನ್ ಮಾಡ್ಕೊಂಡ್ರೆ ಭಾರಿ. ಇವೆಲ್ಲ ಇದು ಲೇಸ್ ಹಚ್ಚೋದು ಇಲ್ಲಿ ಗೋಟ್ ಕಟ್ಕೋಬೇಕು. ಗೋಟ್ ಕಟ್ಕೊಂಡು ಇನ್ನೂ ಇಲ್ಲೆಲ್ಲ ಈ ಥರ ಇಲ್ಲೊಂದು ಸ್ಟೆಪ್, ಇಲ್ಲೊಂದು ಸ್ಟೆಪ್ಪು, ಮತ್ತು ಇಲ್ಲಿ ಬಂದು ಇಲ್ಲಿ ಹಾರ್ಟ್ ಶೇಪು ಈ ಥರ ಕೊಟ್ರೆ ಮಸ್ತ್ ಆಗತ್ತೆ ರೀ. ಇನ್ನೂ ಡಿಸೈನ್ ಭಾಳ ಚಂದ ಆಗುತ್ತೆ. ಮಾಡಬೇಕು, ಹೊಲಿಯೋಕೆ ನಿಂತಂದ್ರೆ ಇನ್ನೂ ಮಸ್ತ್ ಡಿಸೈನ್ ಹೊಲಿಬೇಕಂತ ಅನ್ಸುತ್ತೆ. ಆದ್ರೆ ಅವ್ರು ಕೊಡೋ ರೇಟಿಗೆ ನಾವು ಇಷ್ಟೇ ಮಾಡಬೇಕಾಗುತ್ತೆ. ಎಷ್ಟಕ್ಕಾಗಲ್ದಕ್ಕೆ ರೀ, ಭಾರಿ ಚಂದ ಆಗ್ಬೇಕು ನೋಡ್ರಿ ಹೊಲಿರಿ ಅಂತಂದ್ರೆ ಇನ್ನೂ ಖುಷಿ ಆಗುತ್ತೆ ನಮಗೆ ಹೊಲಿಲಕ್ಕ. ಅವರು ಕೋಸಿ ಮಾಡಿದಾಗ ನಾವು ಇಷ್ಟು ಮಾಡಿ ಕೊಡಬೇಕಾಗುತ್ತೆ. ಇದಕ್ಕೆ 250 ರೂಪಾಯಿ ತೊಗೊತಾರೆ ನೋಡಿರಿ. ತೊಗೊತೀನಿ ನೋಡಿರಿ. ಅವ್ರು ನಾ ಹೇಳ್ತೀನಿ ಲಾಸ್ಟಿಗೆ, ಅವ್ರಿಗೆ ಏಟಕ್ಕೆ ಬಂದು ಹತ್ತನೂ ಗೊತ್ತಿಲ್ಲ. ಪಿಗ್ನಿ ಕಟ್ಬೇಕು ರೀ. ಓಕೆ, ಇನ್ನದವ್ರು ಈಗ ಇಲ್ಲಿ ತಂದು ಕೊಟ್ಟರೆ ನೋಡಿರಿ. ಇನ್ನೂ ಪಿಕೋ ಮಾಡಬೇಕು. ಆಮೇಲೆ ಏನೋ ಬ್ಲೌಸ್ ಅದಾವು. ನಾ ತೊಗೊಂಡಂಥ ಸೀರೆಗಳು ತೊಗೊಂಡಾರ. ಯಪ್ಪ, ಇವಾಗ ನೋಡಿರಿ ಹಳೆ ನೈಟಿಗಳು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಸೀರೆ ಸೀರೆ ಅಲ್ಲ, ಜಾಸ್ತಿ ರೊಟ್ಟಿ ಮಾಡ್ಬೇಕಾಗುತ್ತಲ್ರಿ. ಹೀಗಾಗಿ ಹಿಟ್ಟು ಅದು ಹತ್ತಿರ್ತೈತೆ ಅಂತ ಹೇಳಿಬಿಟ್ಟು ಅವೇ ಮುಂಜಾನೆ ಸಂಜೆಗೆ ರೊಟ್ಟಿ ಮಾಡೋದು ನಡ್ದೈತಿ ನೋಡಿರಿ. ಇಂಥದ್ದು ನಾನು ಬ್ಲೂ ಕಲರ್ದ ತೊಗೊಂಡ್ನಲ್ಲ, ಇದೊಂದು. ಆಮೇಲೆ ಇದೊಂದು ಈ ಥರ ಸೀರೆ ತೊಗೊಂಡ್ರೆ ಇನ್ನು ಇವ್ರದ ಬ್ಲೌಸ್ ರೆಡಿ ಮಾಡಿ ಹೊಲಿಬೇಕು. ಸೀರೆ ಪಿಕೋ ಮಾಡಬೇಕು. ಸೀರೆ ಚಂದ ಐತ್ರಿ. ಇದು ಭಾಳ ಮಸ್ತ್, ಭಾಳ ಸ್ಮೂತ್ ಐತೆ ನೋಡಿರಿ. ಇದು ಪಿಕೋ ಮಾಡಬೇಕು, ಬ್ಲೌಸ್ ಪೀಸ್ ಕಟ್ ಮಾಡಬೇಕು. ಇಟ್ಟಿನಿ ಇಲ್ಲೇ, ಬಟ್ಟೆ ತೊಳೆದಾಕಬೇಕು. ಬಟ್ಟೆ ಇಟ್ಟಿನಿ. ಇನ್ನು ಬಿಸಿಲು ಅಂದ್ರೆ ಹಾಕಕತ್ತೈತಿ ನೋಡಿರಿ. ಬಿಸಿಲು ಹೆಂಗೆ ತಯಾರಾಗೈತಿ
ನೋಡ್ರಿ ಅಲ್ಲೆಲ್ಲ ಬಟ್ಟೆ ಒಗ್ದೀನಿ, ಅಲ್ಲಿ ಹಾಕೀನಿ. ಬಟ್ಟೆ ತೊಳೆದಾಗಬೇಕು. ಹಿಂಗೈತೆ ನೋಡ್ರಿ ಈ ವಾತಾವರಣ. ಬಿಸಿಲು ಐತೆ, ನಮಗೇನು ಬಿಸಿಲು ಹತ್ತೋದಿಲ್ಲ. ಅಲ್ಲಿ ನೆರಳು ಬಂದುಬಿಡ್ತೈತೆ ಬಟ್ಟೆ ತೊಳೆಯಲ್ಲಿ. ಬಟ್ಟೆ ತೊಳೆದು ಬಟ್ಟೆ ಹೊಲಿಬೇಕು ರೀ. ಇನ್ನು ಕಟ್ ಮಾಡ್ಬೇಕು. ಒಂದು ಸಾರಿ ಕಟ್ ಮಾಡಿಟ್ಟೆ ಅಂದ್ರೆ ಸುಮ್ಮ ಕೂತ್ಕೊಂಡು ಹೊಲಿಯೋದು ಅಷ್ಟೇ ಮಾಡ್ತೀನಿ ನಾನು. ಹುಕ್ಸ್ ಹಾಕಬೇಕು ಸ್ನೇಹಿತರೆ, ಸಿಕ್ಕಾಪಟ್ಟೆ ಕುಂತ ಹುಕ್ಸ್ ಹಾಕಬೇಕು. ಹುಕ್ಸ್ ಹಾಕಬೇಕು. ಇನ್ನು ಆ ಬ್ಲೌಸ್ ಇನ್ನು ಕಟ್ ಮಾಡ್ಬೇಕಲ್ಲಿ ಇವು. ಇನ್ನು ಇಲ್ಲ ಸೀರೆ ಅದಾವೆ ನೋಡ್ರಿ, ಸೀರೆ ಅದಾವು. ಆಮೇಲೆ ಇವೆಲ್ಲ ಡ್ರೆಸ್ಗಳು ಜಾತ್ರೆಗಂತೆ ತೊಗೊಂಬಂದು ಕೊಟ್ಟರೆ ಇವಕ್ಕೆಲ್ಲ ಸ್ಟಿಚ್ ಮಾಡ್ಬೇಕಿನ್ನು. ಇವಕ್ಕೆಲ್ಲ ಹೊಲಿಗೆ ಹಾಕಬೇಕು. ಹುಕ್ಸ್ಗಳು ಭಾಳ ಅದಾವೆ ಹಾಕವು. ಒಳಗೆ ಒತ್ತೀನಿ ನಾನು ಅಲ್ಲೆಲ್ಲ. ಶಿವ 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 ಶಿವ. ಓಕೆ ಸ್ನೇಹಿತರೆ, ಹಿಂಗೆ ಕುಂತ್ರೆ ಆಗಂಗಿಲ್ಲ. ಹಿಂಗೆಲ್ಲ ಗಜ್ಜಿ ಬಿಜ್ಜಿ ಇಟ್ಟಿರ್ತೀನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೈಲರ್ಗಳ ಮನೆಯೇ ಇಷ್ಟೇ. ಓಕೆ ಸ್ನೇಹಿತರೆ, ಸಿಗನ್ರಿ. ಬಟ್ಟೆ ಹಿಂಡಾಕ್ತೀನಿ ರೀ. ಬಟ್ಟೆ ಹಿಂಡಾಕಿ ಆಮೇಲೆ ಮತ್ತೆ ಸಿಗ್ತೀನಿ ರೀ.